ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಸೆ ಸಂಚಿಕೆಯಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಸಂಚಿಕೆ ಆರಂಭದಲ್ಲಿ ಸೂರ್ಯ ಶಾಂತಿಗೆ ಊಟ ಮಾಡಿಸ್ಬೇಕು ಅಂತ ಹೇಳಿ ಹೊರಗಡೆ ಹೋಗ್ಬಿಟ್ಟು ಒಂದು ಬಾಕ್ಸ್ ಫುಲ್ಲು, ಒಂದು ದೊಡ್ಡ ಬಕೆಟ್ ಫುಲ್ಲು ಪೀಸ್ ಬಿರಿಯಾನಿನ ತರ್ತಾನೆ. ಇದನ್ನು ನೋಡ್ತಿದ್ದಂಗೆ ಮನೋಜ್ ಅಂತೂ ಫುಲ್ ಟೆಂಪ್ಟಾಗಿ ಇವಾಗೆ ಊಟ ಮಾಡಿಬಿಡ್ತೀನಿ ಅಂತ ಕೂತ್ಕೊಳ್ತಾನೆ. ಆವಾಗ ಸೂರ್ಯ, ನೋಡು ಇದು ಮನೆಯವ್ರಿಗೋಸ್ಕರ ಎಲ್ಲ ತಂದಿರೋದು, ಅದು ಅಲ್ಲಿರೋದು ದೇವ್ರ ಪ್ರಸಾದ. ನನ್ನ ಫ್ರೆಂಡು ಹೊಸದಾಗಿ ಒಂದು ಅಂಗಡಿ ಓಪನ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿ ಲಾಭ ಕೊಡ್ತಾ ಇದೆ ಅಂಥೇಳಿ ಅದು ದೇವ್ರ ಹೆಸರು ಹೇಳ್ಕೊಂಡು ಎಲ್ರಿಗೂ ಹಂಚ್ತಾ ಇದ್ದ. ನಾನು ಅದೇ ಟೈಮ್ಗೆ ಅಲ್ಲಿಗೆ ಹೋದೆ ಅಂಥೇಳಿ ಮನೆಯವರೆಲ್ಲ ತಿನ್ನಲಿ ಅಂತ ಬಿಸಿ ಬಿಸಿಯಾಗಿ ಹಾಕ್ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಪನ್ನೀರ್ ಕಬಾಬು ತೊಗೊಂಡು ಬಂದಿದ್ದೀನಿ, ಹೋಗು ಎಲ್ಲರನ್ನೂ ಕರ್ಕೊಬ ಊಟ ಮಾಡೋಣ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಮನೋಜ್ ಅಂತೂ ಇರೋ ನಾನು ಹೋಗ ಎಲ್ಲನೂ ಕರ್ಕೊಂಬಂದ್ಬಿಡ್ತೀನಿ, ಆಮೇಲೆ ಊಟ ಮಾಡೋಣ, ಇರೋ ಅಂತ ಓಡೋಗ್ಬಿಟ್ಟು ಶಾಂತಿ ಮತ್ತು ರೋಹಿಣಿನ ಕರಿತಾನೆ. ಅಮ್ಮ ಒಳ್ಳೆ ಪೀಸ್ ಬಿರಿಯಾನಿ ಬಂದಿದೆಯಮ್ಮ, ಒಳ್ಳೆ ಪನ್ನೀರ್ ಕಬಾಬ್ ಅಮ್ಮ, ತಿನ್ನೋಣ ಬಾ ಅಮ್ಮ. ನೀನು ಒಂದು ಕೆಲಸ ಮಾಡು, ಊಟ ಮಾಡ್ದಿರೋದನ್ನ ರಾತ್ರಿಗೆ ಶಿಫ್ಟ್ ಮಾಡ್ಕೊ, ಇವಾಗ ಊಟ ಮಾಡ್ಕೊಂಬಿಡು ಬಾ ಅಮ್ಮ ಅಂತ ಹೇಳ್ತಾಳೆ. ಆಗ ಶಾಂತಿ, ಇಲ್ಲ ಕಣೋ ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ, ನೀನೇನಾದರೂ ಮಾಡ್ಕೊ ಅಂತ ಹೇಳ್ತಾನೆ. ಅವಾಗ ಅಯ್ಯೋ ಏನು ಮಾಡೋದಪ್ಪ ಅಂದ್ಕೊಂಡು ಮನೋಜ ಓಡಿ ಬರ್ತಾನೆ. ಅದೇ ಟೈಮ್ಗೆ ರಂಗನಾಥ, ಅಲ್ಲಪ್ಪ ಇವತ್ತು ಯಾಕಪ್ಪ ತರಕ್ಕೋದೆ, ಮನೆಯವರೆಲ್ಲರೂ ಉಪವಾಸ ಅಂತ ಗೊತ್ತು ತಾನೆ, ತಂದರೂ ಏನು ಪ್ರಯೋಜನ ಅಂತ ಕೇಳ್ತಾರೆ. ಆಗ ಸೂರ್ಯ, ಅಪ್ಪ ಯಾರು ತಿಂದಿರಲಿ, ನನಗಂತೂ ಭಾರಿ ಹಸುವಾಗ್ತಾಯಿದೆ, ನಾನಂತೂ ಎಲ್ಲ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ, ಮೀನಾ ಬಾ ಇದೆಲ್ಲ ರೆಡಿ ಮಾಡು ಅಂದ್ಬಿಟ್ಟು ಹೇಳ್ಬಿಟ್ಟು ಟೇಬಲ್ ಮೇಲೆ ಒಂದು 4 ಬಾಳೆ ಎಲೆನ ಹಾಸಿ ಬಿರಿಯಾನಿ ಎಲ್ಲ ಸುರಿದು ಕಬಾಬ್ ಎಲ್ಲ ಹಾಕ್ಬಿಟ್ಟು ಘಮ ಅಂತ ಇದೆ ಅಂತ ಹೇಳ್ಕೊಂಡು ರೋಹಿಣಿ ಮತ್ತು ಶಾಂತಿಗೆ ಟೆಂಪ್ಟ್ ಮಾಡ್ತಾ ಇರ್ತಾರೆ. ಇದು ದೇವ್ರ ಪ್ರಸಾದಪ್ಪ, ಇದನ್ನು ತಿನ್ಬೇಕಂದ್ರೆ ತುಂಬ ಕೇಳ್ಕೊಂಬಂದಿರಬೇಕು, ದೇವ್ರಿಗೆ ನೈವೇದ್ಯ ಮಾಡಿರೋ ಪ್ರಸಾದಪ್ಪ ಇದು ಅಂತ ಹೇಳ್ತಾಳೆ. ಆಗ ರೋಹಿಣಿಗೂ ತುಂಬ ತಿನ್ನಬೇಕು ಅಂತ ಆಸೆಯಾಗಿ, ಅತ್ತೆ ಬನ್ನಿ ಅತ್ತೆ, ಇದು ದೇವ್ರ ಪ್ರಸಾದ ಅಂತೆ, ಹೋಗಿ ಅಟ್ಲೀಸ್ಟ್ ನೋಡ್ಕೊಂಡಾದರೂ ಬರೋಣ ಬನ್ನಿ ಅತ್ತೆ, ನಾವೇನು ತಿನ್ನೋದು ಬೇಡ ಸುಮ್ಮನೆ ನೋಡ್ಕೊಂಡು ಬರೋಣ ಬನ್ನಿ ಅತ್ತೆ ಅಂತ ಹೇಳ್ಬಿಟ್ಟು ರೋಹಿಣಿ ಶಾಂತಿನ ಹೊರಗಡೆ ಕರ್ಕೊಂಬರ್ತಾರೆ. ಆಗ ಶಾಂತಿ ಅದನ್ನು ನೋಡಿಬಿಟ್ಟು ತುಂಬ ಆಸೆ ಆದರೂ ಕೂಡ ಬೇಡ ಅಂತ ಹೇಳ್ತಾಳೆ. ಆವಾಗ ಮನೋಜ್, ಅಮ್ಮ ಬಾಮ ಊಟ ಮಾಡೋಣ ಅಂತ ಕರೆದಾಗ, ಇಲ್ಲ ಕಣ ನನಗೆ ಬೇಡ, ಹೋಗು ನೀನು ರೋಹಿಣಿ ಬೇಕಾದ್ರೆ ತಿನ್ನಿರಿ ಅಂತ ಹೇಳ್ತಾರೆ. ಇದೇ ಟೈಮ್ ಕಾಯ್ತಾ ಇದ್ದು ರೋಹಿಣಿ ಗುಡುಗುಡು ಅಂತ ಹೊಡಬಿಟ್ಟು, ಬನ್ನಿರಿ ಅತ್ತೇನೆ ಹೇಳಿದಾರಲ್ಲ ಊಟ ಮಾಡೋಣ ಅಂತ ಹೋಗಿ ಟೇಬಲ್ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ಟೇಬಲಲ್ಲಿ ಕೂತ್ಕೋತಾರೆ. ಆಗ ಸೂರ್ಯ ರಂಗನಾಥನ ಕರೆದು, ಬಾಪ ಊಟ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಇನ್ನೇನು ತಿನ್ನಬೇಕು ಅನ್ನೋಷ್ಟರಲ್ಲಿ, ಅಪ್ಪ ಇದ್ರ ವಿಶೇಷ ಏನು ಗೊತ್ತಪ್ಪ, ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂಡು ಇದನ್ನು ಊಟ ಮಾಡ್ತೀವೋ, ಹೊಟ್ಟೆ ತುಂಬ ಊಟ ಮಾಡಿ ಹರಿಸ್ತೀವೋ ಅದಾಗುತ್ತೆ ಅಂತೆ ಕಣಪ್ಪ, ಅದಕ್ಕೋಸ್ಕರನೇ ರವಿ ಮನೆಗೆ ಬರಲಿ ಅಂತ ಕೇಳ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋಣಪ್ಪ ಅಂತ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ರಂಗನಾಥ ಅಂತೂ, ಓ ಹೌದಾ, ಹಂಗಂದರೆ ರವಿ ಬರಲಿ ಅಂತೇಳಿ ನಾನು ಊಟ ಮಾಡ್ತೀನಿ ಅಂದಾಗ, ಒಬ್ಬರು ಕೇಳಿದ್ರೆ ಹೆಂಗಪ್ಪ ಆಗುತ್ತೆ, ಮನೆಯವರೆಲ್ಲ ಸೇರಿಕೊಂಡು ಕೇಳಿಕೊಂಡು ಇದನ್ನು ತಿಂದರೆ ಅಲ್ವೇನಪ್ಪ ಆಗೋದು ಅಂತ ಸೂರ್ಯ ಹೇಳ್ತಾನೆ. ಆವಾಗ ಶಾಂತಿ ಮುಖ ನೋಡಿ ರಂಗನಾಥ, ಬಾರೇ ನಿನ್ನ ಮಗ ಬರಲಿ ಅಂತ ಕೇಳ್ಕೊಂಡು ಊಟ ಮಾಡು ಅಂತ ಹೇಳ್ತಾಳೆ. ಆಗ ಶಾಂತಿ, ನನಗೆ ಹಸ್ವಾಗ್ತಿದೆ ಅಂತಲೂ ಬರ್ತಾ ಇಲ್ಲ, ಅಥವಾ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತಲೂ ಬರ್ತಾ ಇಲ್ಲ, ನನ್ನ ಮಗ ಏನೋ ಬರ್ತಾನೆ ಅಂತ ಹೇಳ್ತಾ ಇರೋದಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಊಟ ಕೂತ್ಕೊಂಡು ಊಟ ಶುರು ಮಾಡಿಕೊಂಡು ಫುಲ್ಲು ಖುಷಿಯಾಗಿ ತಿಂತಾ ಇರ್ತಾಳೆ. ಇದು ನೋಡಿ ಸೂರ್ಯ ಅಂತೂ ಕೊನೆಗೂ ಅಮ್ಮನಿಗೆ ಊಟ ಮಾಡಿಸಿದ್ನಲ್ಲ ಅನ್ನೋ ಒಂದು ಖುಷಿಲಿ ಅವ್ರ ಅಮ್ಮನೇ ನೋಡ್ತಾ ಇರ್ತಾನೆ. ಮನೋಜ ತುಂಬ ಅರ್ಜೆಂಟಾಗಿ ತಿಂತಾ ಇರೋದನ್ನ ನೋಡಿ ಸೂರ್ಯ, ನಿಧಾನ ಕಣೋ ನಿಧಾನ ಅಂತ ಹೇಳ್ತಾನೆ. ಅಯ್ಯೋ ಹೊಟ್ಟೆ ತುಂಬ ಹಸ್ವಾಗ್ಬಿಟ್ಟಿದೆ ಕಣೋ, ಒಳ್ಳೆ ಚಿತ್ರಾನ್ನ ಕೊಟ್ಟರೆ ಇವಾಗ ಮೃಷ್ಟಾನ್ನ ಕಣೋ ನನಗೆ ಅಂತ ಹೇಳ್ತಾನೆ. ಆವಾಗ ಸೂರ್ಯ, ನೋಡು ಹಸ್ವಾದಾಗ ಮಾಲ್ ಆಫ್ ಏಷ್ಯಾದಿಂದ ಮಲೇಷ್ಯಾ ತನಕ ಇರೋರು ತಿನ್ನೋದೇ ಊಟಕ್ಕೋಸ್ಕರ ಕಣೋ ಅಂತ ಹೇಳ್ತಾನೆ. ಇದನ್ನು ಕೇಳಿಸ್ಕೊಂಡು ಶಾಂತಿ, ಓ ಹೌದು ಮಲೇಷ್ಯಾ ಅಂದ ತಕ್ಷಣ ನೆನಪೈತೆ, ರೋಹಿಣಿ ಗುಂಗ್ರಿ ಎಲ್ಲೇ ನಿಮ್ಮಪ್ಪ ಬರಲೇ ಇಲ್ಲ, ಬರ್ತಾರೆ ಅಂತ ಹೇಳಿ ಕಾಗೆ ಆರಿಸ್ತಾನೆ ಇದೆಯಲ್ಲ, ಎಲ್ಲೇ ನಿಮ್ಮಪ್ಪ ಅಂತ ಹೇಳ್ತಾರೆ. ಆಗ ರಂಗನಾಥ, ಹೌದಲ್ಲಮ್ಮ ನಿಮ್ಮಪ್ಪ ಗಾದೆನೇ ಸುಳ್ಳು ಮಾಡಿಬಿಟ್ರಲ್ಲಪ್ಪ ಅಂತ ಹೇಳ್ತಾರೆ. ಸೂರ್ಯ, ಏನು ಗಾದೆನಪ್ಪ ಅಂತ ಕೇಳಿದಾಗ, ಊರಿಗೆ ಬಂದವರು ನೀರಿಗೆ ಬರಬೇಕು ಅಂತ ಹೇಳ್ತಾರಲ್ಲ, ಇವರಪ್ಪ ಊರಿಗೆ ಬಂದರು ಆದರೆ ನೀರಿಗೆ ಬರಲಿಲ್ವಲ್ಲ, ಏನು ವಿಷಯ ಅಂತ ಕೇಳ್ತಾರೆ. ಆವಾಗ ಮನೋಜನ್ ಕೇಳೋ ಅಂತ ಶಾಂತಿ ಹೇಳಿದಾಗ, ಅಮ್ಮ ನಾನು ಫಸ್ಟ್ ಹಸ್ವಾಗ್ತಿದೆ ಸುಮ್ಮನೆ ಆಮೇಲೆ ಕೇಳಿದ್ರೆ ಆಯಿತು, ಬಂದೇ ಬರ್ತಾರೆ ಬಿಡು ಅಂತ ಹೇಳ್ತಾರೆ. ಶಾಂತಿ, ನೀನು ಫಸ್ಟು ಊಟ ಮಾಡು, ನಾನು ನಿನ್ನ ಹತ್ರ ಮಾತಾಡಬೇಕು, ನೀನೇನೇನು ಮುಚ್ಚಿಟ್ಟಿದೆಲ್ಲ ನನಗೆ ಗೊತ್ತಾಗಬೇಕು ಅಂತ ಹೇಳ್ಕೊಂಡು ರೋಹಿಣಿನ ಗುರಾಯಿಸ್ಕೊಂಡು ಊಟ ಮಾಡ್ತಾರೆ. ಇದನ್ನು ನೋಡಿದ ರೋಹಿಣಿ ಅಂತೂ ಫುಲ್ಲು ಶಾಕಾಗಿ, ಏನೇ ಆದರೂ ನನ್ನ ಬುಡಕ್ಕೆ ಬರ್ತಾ ಇದೆಯಲ್ಲ ಅಂತೇಳಿ ತುಂಬ ಟೆನ್ಷನ್ ಆಗಿಬಿಟ್ಟು ಊಟ ಮಾಡಿಕೊಂಡು ಬಂದು ಈಚೆಗೆ ಕೂತ್ಕೋತಾಳೆ. ಆವಾಗ ರೋಹಿಣಿ ಹತ್ರ ಬಂದು ಶಾಂತಿ, ಏನೇ ಮಾಡ್ತಿದ್ದೆ ಅಂತ ಕೇಳಿದಾಗ, ಏನೂ ಇಲ್ಲ ಅತ್ತೆ, ತುಂಬ ತಲೆನೋವ್ತಾ ಇತ್ತು ಅದಕ್ಕೆ ಕೂತ್ಕೊಂಡಿದ್ದೆ ಅಂತ ಹೇಳಿದಾಗ, ಹೌದು ಕಣೆ ನಿಂಗೆ ತುಂಬ ತಲೆನೋವುತ್ತೆ, ಇಲ್ಲಿ ಮನೆಯೇ ಹತ್ಕೊಂಡು ಉರಿತಾ ಇದೆ, ಅಲ್ಲಿ ಮೀನವ್ರಮ್ಮ ಏನೂ ಗೊತ್ತಿಲ್ಲ, ಆದರೂ 3 ತಿಂಗಳಿಗೊಂದ್ಸರಿ 6 ತಿಂಗಳಿಗೊಂದ್ಸರಿ ಬಂದು ಮೀನನ್ನು ಮಾತಾಡ್ಸ್ಕೊಂಡು ಹೋಗ್ತಾಳೆ. ಇದು ಶ್ರುತಿ ಅವರಮ್ಮ, ಅವ್ರಿಗೆ ಇಷ್ಟ ಇಲ್ಲ ಅಂತ ಮದುವೆ ಮಾಡಿಕೊಂಡ್ರು ಕೂಡ ಬಂದು ಇಲ್ಲಿ ಶ್ರುತಿಗೋಸ್ಕರ ಬಡವೆ ತಂದು ಕೊಡೋದೇನು, ಫಂಕ್ಷನ್ ಮಾಡೋದೇನು ಅದೆಲ್ಲ ಮಾಡ್ತಾರೆ. ನಿಮ್ಮಪ್ಪ ಅಷ್ಟು ಪ್ರೀತಿ ಇದೆ, ಅಷ್ಟು ಲಕ್ಷ ಇದೆ, ಇಷ್ಟು ಲಕ್ಷ ಇದೆ, ಅಷ್ಟು ಕೋಟಿ ಬೆಲೆ ಬಾಳ್ತಾರೆ ಅಂತ ಹೇಳ್ತೀಯ, ನಿಮ್ಮಪ್ಪ ಒಂದ್ಸರಿ ಅದ್ರ ಬಂದು ನೀನು ನೋಡಿದ್ನೇನೆ, ಮದುವೆಗೆ 1 ವರ್ಷ ಆಯಿತು, ನಿಜ ಹೇಳು ಏನೇನು ಮಾಡ್ತಿದ್ಯಾ ನೀನು ಅಂತೇಳಿ ಗದರ್ತಾರೆ. ಇದನ್ನು ಕೇಳಿಸ್ಕೊಂಡು ರೋಹಿಣಿ ಅಂತೂ ಶಾಕಾಗಿ,
ಇಲ್ಲ ಅತ್ತೆ ನನಗೂ ಗೊತ್ತಿಲ್ಲ, ಫೋನ್ ರಿಸೀವು ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆ ಟೈಮ್ಗೆ ಬಂದು ಸೂರ್ಯ, ಆಯಿತು ನಿಮ್ಮ ಅಪ್ಪ ರಿಸೀವ್ ಮಾಡಿಲ್ಲ ಅಂದ್ರೇನು, ನಿಮ್ಮ ಮಾವ ದಿನಕ್ಕೆ ದಿನ ಮಹೇಶ ಇದಾರಲ್ಲ ಅವ್ರಿಗೆ ಯಾಕೆ ಫೋನ್ ಮಾಡಬಾರ್ದು ಕೇಳಬಾರ್ದು ಅಂತ ಹೇಳಿದ್ರೆ, ಅವ್ರು ಎಲ್ಲಿ ಅವ್ರಿಗೆ ಫೋನ್ ಮಾಡೋಂದಾಗ ಇಲ್ಲ ಅತ್ತೆ ಅವರು ಫೋನ್ ತೆಗಿತಾ ಇಲ್ಲ ಅತ್ತೆ ಅಂತ ಹೇಳ್ತಾರೆ. ಆವಾಗ ರೋಹಿಣಿನಂತೂ ಶಾಂತಿ ತುಂಬ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.